ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಬಹಳ ಮುಖ್ಯವಾಗಿ ಎರಡು ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಒಂದು, ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾ ಬೇಡವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರಿ. ಸಚಿವರು ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಆಧರಿಸಿ ಪೋಷಕರ ಜೊತೆಗೆ ಸಮಾಲೋಚನೆ, ಅವರ ಜೊತೆಗಿನ ಅಭಿಪ್ರಾಯ ಸಂಗ್ರಹ ಈ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಇದರಿಂದ ಅಪಾಯ ಏನಿದೆ ಹಾಗೂ ಕಳಿಸದೇ ಇದ್ರೂ ಕೂಡ ಯಾವ ರೀತಿಯಾಗಿ ಮಕ್ಕಳಿಗೆ ತೊಂದರೆ ಆಗುತ್ತೆ, ಇದರ ಬಗೆಗಿನ ಸುದ್ದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅನ್ಲಾಕ್ ಪ್ರಕ್ರಿಯೆಯ ಕಡೆಗೆ ಈಗಾಗಲೇ ನಾವು ಹೆಜ್ಜೆ ಇಡ್ತಾ ಇರುವಂಥದ್ದು. ಹಾಗೆ ನೋಡಿದರೆ ಲಾಕ್ಡೌನ್ ಸಡಿಲಿಕೆ ಅನ್ನುವಂಥದ್ದು 3ನೇ ಹಂತದಿಂದಲೇ ಶುರುವಾಗಿದೆ. ಆದರೆ 5ನೇ ಹಂತದ ಲಾಕ್ಡೌನ್ ವೇಳೆಗೆ ಅದನ್ನು ಕೇಂದ್ರ ಸರ್ಕಾರ ಕೂಡ ಅನ್ಲಾಕ್ 1.0 ಅನ್ನುವ ರೀತಿಯಲ್ಲಿ ಪರಿಗಣಿಸಿದೆ. ಆದರೆ ಈ ಅನ್ಲಾಕ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಇರುವಂತಹ ಸವಾಲುಗಳೇನು ಕಡಿಮೆ ಇಲ್ಲ. ಸರ್ಕಾರ ಹೇಗೆ ಇದನ್ನು ನಿಭಾಯಿಸುತ್ತೆ, ಯಾವ ರೀತಿಯಾಗಿ ಅನ್ಲಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಹೇಗೆ ಕಾರ್ಮಿಕರು ಸಿಗ್ತಾರೆ, ಸರ್ಕಾರ ಅಂದುಕೊಂಡಂಥ ರೀತಿಯಲ್ಲೇ ಆರ್ಥಿಕ ಚಟುವಟಿಕೆಗೆ ವೇಗ ಸಿಗುತ್ತಾ, ಈ ರೀತಿಯಂಥ ಸಾಲು ಪ್ರಶ್ನೆಗಳಿದ್ದಾವೆ. ಇದರ ಬಗ್ಗೆ ಮಾತನಾಡೋದಕ್ಕೆ ತಜ್ಞರು ಕೂಡ ನಮ್ಮ ಜೊತೆಗೆ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಅದರ ಬಗ್ಗೆನ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಇದುವರೆಗೆ ಇಡೀ ದೇಶ ಲಾಕ್ಡೌನ್ ಅಂತ ಹೇಳುತ್ತಲೇ ಕೊರೋನಾ ವೈರಸ್ ವಿರುದ್ಧ ಹೋರಾಡಿದೆ. ಆದ್ರೀಗ ಲಾಕ್ಡೌನ್ ಸಡಿಲಿಕೆಗೆ ವೇಗ ನೀಡುವ ನಿಟ್ಟಿನಲ್ಲಿ ಅನ್ಲಾಕ್ ಹಂತಕ್ಕೆ ಕಾಲಿಡಲು ಇಡೀ ದೇಶವೇ ಸಜ್ಜಾಗಿದೆ. ಜೂನ್ 8ರಿಂದ ಅನ್ಲಾಕ್ ಪ್ರಕ್ರಿಯೆ ಶುರುವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಅನ್ಲಾಕ್ ಪ್ರಕ್ರಿಯೆ ಶುರುವಾದ ನಂತರ ಆರ್ಥಿಕ ಸವಾಲುಗಳನ್ನ ಮೆಟ್ಟಿ ನಿಂತು ದೇಶ ವಿಜಯಶಾಲಿಯಾಗುವ ಭರವಸೆ ತುಂಬುತ್ತಿದ್ದಾರೆ. ಹಾಗಿದ್ದರೂ ಕೇಂದ್ರ ಸರ್ಕಾರ ಈಗಾಗಲೇ ನೀಡಿರುವ ಮಾರ್ಗಸೂಚಿ ಆಧರಿಸಿ ರಾಜ್ಯಗಳು ಅನ್ಲಾಕ್ ಪ್ರಕ್ರಿಯೆಗೆ ಚಾಲನೆ ನೀಡುತ್ತಿವೆ. ಶಾಪಿಂಗ್ ಮಾಲ್ಗಳು ಓಪನ್, ಹೋಟೆಲ್ಗಳಿಗೂ ಗ್ರೀನ್ ಸಿಗ್ನಲ್. ಈಗಾಗಲೇ ಕೇಂದ್ರ ಸರ್ಕಾರ ಶಾಪಿಂಗ್ ಮಾಲ್ಗಳು ಹಾಗೂ ಹೋಟೆಲ್ಗಳನ್ನ ತೆರೆಯಲು ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ಶಾಪಿಂಗ್ ಮಾಲ್ಗಳನ್ನ ತೆರೆಯುವಾಗ ಪಾಲಿಸಬೇಕಾದ ನಿಯಮಗಳು ಹೇಗಿರಬೇಕು ಎನ್ನುವ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗೆಯೇ ಹೋಟೆಲ್ಗಳ ಟೇಬಲ್ಗಳಲ್ಲಿ ಕುಳಿತು ತಿಂಡಿ ತಿನ್ನುವಾಗ ಅಂತರ ಕಾಯ್ದುಕೊಳ್ಳುವ ಬಗ್ಗೆಯೂ ಪ್ರಶ್ನೆಗಳಿವೆ. ಆದರೆ ರಾಜ್ಯ ಸರ್ಕಾರ ಇದಕ್ಕೆಲ್ಲ ಮತ್ತೆ ಕೇಂದ್ರದ ಕಡೆಯೇ ಮುಖ ಮಾಡಿ ಕುಳಿತಿದೆ. ಅದರ ಬಗ್ಗೆ ಕೇಂದ್ರ ಸರ್ಕಾರದಿಂದ ಕೆಲವು ಸೂಚನೆಗಳು ಬರೋದು ಕಾಯ್ತಾ ಇದ್ದಾರೆ. ಅದು ಬಂದ ತಕ್ಷಣ ಎಲ್ಲವೂ ಸೇರಿ ರಾಜ್ಯದಲ್ಲಿ ಅದಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತಾರೆ. ಅನ್ಲಾಕನ್ನು ಯಾವ ರೀತಿ ನಿಭಾಯಿಸಬೇಕು ಮತ್ತು ಹೊಸದೇನಾದರೂ ಓಪನ್ ಆದರೆ ಯಾವ ರೀತಿ ನಿಭಾಯಿಸಬೇಕು, ಅದಕ್ಕೆ ಟೈಮಿಂಗ್ ಎಲ್ಲವೂ ಕೂಡ ಅವರು ಈಸ್ ವೇಟಿಂಗ್ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇಷ್ಟಕ್ಕೂ ಆರ್ಥಿಕತೆಗೆ ವೇಗ ನೀಡಬೇಕು ಎನ್ನುವುದು ಸರ್ಕಾರದ ಆದ್ಯತೆ. ಇದೇ ಕಾರಣಕ್ಕೆ ಅನ್ಲಾಕ್ ಪ್ರಕ್ರಿಯೆ ವೇಳೆಯಲ್ಲಿಯೇ ಆರ್ಥಿಕ ಚಟುವಟಿಕೆಗೆ ವೇಗ ನೀಡುವ ಪ್ರಯತ್ನ ಸರ್ಕಾರದಿಂದ ಶುರುವಾಗಿದೆ. ಆದರೆ ಆರ್ಥಿಕತೆಯ ಚಕ್ರ ಉರುಳಿಸಲು ಕಾರ್ಮಿಕರು ಸಿಗ್ತಾರಾ ಎಂಬ ಪ್ರಶ್ನೆ ಮೂಡುತ್ತಿದೆ. ಜೂನ್ 8ರ ನಂತರ ಕೆಲಸಕ್ಕೆ ಸಿಗ್ತಾರಾ ಕಾರ್ಮಿಕರು? ಲಾಕ್ಡೌನ್ ಸಡಿಲಿಕೆ ಮೊದಲ ಹಂತದಲ್ಲಿ ಶುರುವಾದಾಗಲೇ ಕಾರ್ಮಿಕರು ತಮ್ಮ ಊರುಗಳಿಗೆ ಹೊರಟು ನಿಂತಿದ್ದರು. ಇದರಿಂದಾಗಿ ಸರ್ಕಾರಗಳು ಅನಿವಾರ್ಯವಾಗಿ ಬಸ್ ಹಾಗೂ ರೈಲಿನ ಮೂಲಕ ಕಾರ್ಮಿಕರನ್ನ ಅವರ ಊರುಗಳಿಗೆ ತಲುಪಿಸಿದೆ. ಹೀಗೆ ತಮ್ಮೂರುಗಳಿಗೆ ವಾಪಸ್ ಹೋಗಿರುವ ಕಾರ್ಮಿಕರು ಯಾವಾಗ ಮರಳಿ ಬರ್ತಾರೆ ಎಂಬುದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಹೋಟೆಲ್ಗಳಿಂದ ಹಿಡಿದು ಶಾಪಿಂಗ್ ಮಾಲ್ಗಳವರೆಗೆ, ಕಾರ್ಖಾನೆಗಳಿಂದ ಹಿಡಿದು ವಾಚ್ಮನ್ವರೆಗೆ ಕೆಲಸ ನಿರ್ವಹಿಸುತ್ತಿದ್ದ ಕಾರ್ಮಿಕರಲ್ಲಿ ಹೆಚ್ಚಿನವರು ಹುಟ್ಟೂರುಗಳಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಕಟ್ಟಡ ನಿರ್ಮಾಣ ಸೇರಿದಂತೆ ನಿರ್ಮಾಣ ಕಾಮಗಾರಿಗಳಲ್ಲಿ ತೊಡಗಿಸಿಕೊಂಡಿದ್ದ ಬಹುತೇಕ ಎಲ್ಲಾ ಕಾರ್ಮಿಕರು ತಮ್ಮ ಹುಟ್ಟೂರು ಸೇರಿಕೊಂಡಿದ್ದಾರೆ.
ಹೀಗಾಗಿ ಕಟ್ಟಡ ನಿರ್ಮಾಣ ಕಾರ್ಯಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬೆಂಗಳೂರಿನಂತಹ ನಗರದಲ್ಲಿ ಬಿದ್ದಿದೆ. ಸರ್ಕಾರ ಅನ್ಲಾಕ್ ಪ್ರಕ್ರಿಯೆಯನ್ನ ಆರಂಭಿಸಿದ್ರೂ ಕಾರ್ಮಿಕರಿಲ್ಲದೆ ಕೆಲಸ ನಿರ್ವಹಿಸುವುದು ಹೇಗೆ ಎಂಬ ಪ್ರಶ್ನೆ ಎದ್ದಿದೆ. ಕಾರ್ಮಿಕರನ್ನ ಮರಳಿ ನಗರಗಳತ್ತ ಕರೆತರಲು ಪ್ಲಾನ್ ಹೇಗಿದೆ? ಇದು ನಿಜಕ್ಕೂ ವಿಚಿತ್ರ ಸನ್ನಿವೇಶ. ಲಾಕ್ಡೌನ್ ವೇಳೆ ನಗರಗಳಲ್ಲಿ ಸಿಲುಕಿದ್ದ ಬಹುತೇಕ ಕಾರ್ಮಿಕರು ಹುಟ್ಟೂರುಗಳಿಗೆ ಗಂಟು ಮೂಟೆ ಕಟ್ಟಿಕೊಂಡು ಹೋಗಿದ್ದಾರೆ. ಆದರೆ ಆರ್ಥಿಕ ಚಟುವಟಿಕೆ ಮತ್ತೆ ಶುರುವಾಗಬೇಕು ಅಂದ್ರೆ ಕಾರ್ಮಿಕರು ಬೇಕು. ಸರ್ಕಾರ ಕೇವಲ ಅಂಗಡಿ ಮುಂಗಟ್ಟುಗಳನ್ನ ತೆರೆದಾಕ್ಷಣ ಕೆಲಸ ಶುರುವಾಗುವುದಿಲ್ಲ. ಹೀಗಾಗಿ ಕಾರ್ಮಿಕರನ್ನ ಮತ್ತೆ ನಗರಗಳತ್ತ ಸೆಳೆಯಲು ಸರ್ಕಾರ ನಿರ್ದಿಷ್ಟ ಪ್ಲಾನ್ ರೂಪಿಸುತ್ತಾ ಅಥವಾ ಬಂದಾಗ ಬರಲಿ ಎಂಬ ಧೋರಣೆ ತಾಳುತ್ತಾ ಎನ್ನುವುದು ಈಗಿರುವ ಪ್ರಶ್ನೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ, ಯಾಕಂದ್ರೆ ಈ ಅನ್ಲಾಕ್ ಪ್ರಕ್ರಿಯೆ ಸಂದರ್ಭದಲ್ಲಿ ಎದುರಾಗುವಂತಹ ಸವಾಲುಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ತಜ್ಞರು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವ ಸಿ ನಾರಾಯಣಗೌಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಹಾಗೆಯೇ ಆರ್ಥಿಕ ತಜ್ಞರು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ SR ಕೇಶವ ಅವರು ಕೂಡ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾರಾಯಣಗೌಡರ, ಇಲ್ಲಿ ಬಹಳ ಮುಖ್ಯವಾಗಿ ಜೂನ್ 8ರ ನಂತರ ಹೋಟೆಲ್ಗಳ ಕಾರ್ಯಾರಂಭಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಒಪ್ಪಿಗೆಯನ್ನು ನೀಡಲಾಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು, ಹೋಟೆಲ್ಗಳನ್ನು ತೆರೆಯೋದು ಸರಿ, ಆದರೆ ಕೂರೋದಕ್ಕೆ ಹೇಗೆ ಅವಕಾಶ, ಅಂತರವನ್ನು ಹೇಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅಂತರ ಕಾಪಾಡಿಕೊಂಡು ನೀವು ಬಿಸ್ನೆಸ್ ನಡೆಸ್ತಾ ಹೋದರೆ ನಿಮಗೆ ಅದರಿಂದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಉದ್ಯಮವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡುತ್ತೆ. ಏನು ಹೇಳ್ತೀರಿ ನಾರಾಯಣಗೌಡ್ರು ಈ ವಿಚಾರದ ಬಗ್ಗೆ? ನಮಗೆ ಮೊದಲನೇ ಹಂತದಲ್ಲಿ ಮೇ 17ನೇ ತಾರೀಕು ಈ ಲಾಕ್ಡೌನ್ ತೆರವುಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು, ಹೌದು, ಮೇ 17ನೇ ತಾರೀಕು ತೆರವುಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಪ್ರಥಮವಾಗಿ ಆದೇಶ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಅದು ಆಗಲಿಲ್ಲ. ನಂತರ ಜೂನ್ 1ಕ್ಕೆ ಪ್ರಾರಂಭ ಆಗುತ್ತೆ. ಜೂನ್ 1ನೇ ತಾರೀಕು ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡ್ವಿ. ಜೂನ್ 1ಕ್ಕೂ ಕೂಡ ಆಗಲಿಲ್ಲ. ನಂತರ ಈಗ ಲಾಕ್ಡೌನ್ ತೆರವು 3 ಜೂನ್ 8ನೇ ತಾರೀಕು ಕೇಂದ್ರ ಸರ್ಕಾರ ಎಲ್ಲ ಗೈಡ್ಲೈನ್ಸ್ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಪ್ರಕಾರ ರಾಜ್ಯ ಸರ್ಕಾರ ಅದಕ್ಕೆ ತಿದ್ದುಪಡಿ ತಂದು ನಮಗೆ ಮಾರ್ಗಸೂಚಿಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡು ಯಾವುದೇ ಒಂದು ಸೂಚನೆಗಳು ಕೊಟ್ಟರು, ಯಾವುದೇ ಅಂತರ ಕಾಪಾಡಿಕೊಂಡು, ಯಾವುದೇ ನಿಧಿ ನಿಬಂಧನೆಗಳು ಹಾಕೋದು ಕೂಡ ನಾವೆಲ್ಲ ತಯಾರು ಮಾಡ್ಕೊಂಡು ರೆಡಿ ಇದ್ದೀವಿ. ಮತ್ತು ಕಾರ್ಮಿಕರು ಕೂಡ ನಾವೆಲ್ಲ ಕರೆಸ್ಕೊಳ್ಳೋಂಥ ಪ್ರಯತ್ನಗಳು ಎಲ್ಲ ರೀತಿಯಿಂದನೂ ಮಾಡ್ತಾ ಇದ್ದೀವಿ. ಸರ್ಕಾರ ಮಾರ್ಗಸೂಚಿ ಒಂದು ಕೂಡಲೇ ಹೊರಡಿಸ್ಬೇಕು. ಈ ಸರ್ಕಾರ ಯಾಕೋ ಮೀನಾಮೇಷ ಎಣಿಸ್ತಾ ಇದೆ ನೋಡಿದ್ರೆ ನಮ್ಗೆ ಈ ಸಲನೂ ಕೂಡ ಅನುಮಾನ ಮೂಡ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ. ನಾರಾಯಣಗೌಡರು, ಈಗ ಕಾರ್ಮಿಕರು ನಿಮಗೆ ಯಥಾ ಪ್ರಕಾರವಾಗಿ ಸಿಗ್ತಾ ಇದ್ದಾರಾ ಹಿಂದಿನ ರೀತಿಯಲ್ಲಿ? ನಮಗೆ ಮುಂಚಿನಷ್ಟು ಇದ್ದಷ್ಟು ಕಾರ್ಮಿಕರು ಈಗ ಅಗತ್ಯ ಇಲ್ಲ. ಯಾಕಂದ್ರೆ 30% ಕಾರ್ಮಿಕರಾದ್ರೆ ಸಾಕು. ಆ 30% ಇದ್ದಾರೆ. ಬಾಕಿ ಎಲ್ಲ ಊರುಗಳಿಗೆ ಹೋಗಿದ್ದಾರೆ. ನಾವು ಫೋನ್ ಮಾಡಿ ಕರೆ ಮಾಡಿದ್ರೆ ಬರ್ತಾರೆ. ಬರುವಂತ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ. ನನಗೆ ಏನಾದರೂ ನಿಬಂಧನೆಗಳು ಹಾಕಲಿ, ಸರ್ಕಾರ ಕೂಡಲೇ ನಮಗೆ ಅನುಮತಿ ನೀಡಿದ್ರೆ ಸಾಕು ಅಂತ ಈಗಾಗಲೇ ನಾವೆಲ್ಲ ಸಿದ್ಧತೆಗಳು ಮಾಡ್ಕೊಂಡು ನಾವು ಕಾಯ್ತಾ ಇದ್ದೀವಿ. ಈಗ ಹೋಟೆಲ್ನಲ್ಲಿ ಸಾಮಾನ್ಯವಾಗಿ ಈಗ ಒಂದು 50 ಜನ ಕೂತ್ಕೊಂಡು ಊಟ ತಿಂಡಿ ತಿನ್ನುವಂತಹ ಜಾಗದಲ್ಲಿ ಈಗ ನೀವು ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಫಿಸಿಕಲ್ ಡಿಸ್ಟೆನ್ಸಿಂಗ್ ಅನ್ನುವ ಕಾರಣಕ್ಕಾಗಿ ಕೇವಲ 20 ಜನಕ್ಕೆ ಮಾತ್ರ ಅಥವಾ 25 ಜನ ಮಾತ್ರ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅವಾಗ ನಿಮ್ಮ ಬಿಸ್ನೆಸ್ ನಡೆಸೋದಕ್ಕೆ ಯಥಾ ಪ್ರಕಾರವಾಗಿ ಮುಂದುವರಿಸೋಕೆ ಸಾಧ್ಯ ಆಗುತ್ತಾ? ಅದೇ ದರದಲ್ಲಿ ನಡೆಸಬಹುದಾ ನೀವು ಹೋಟೆಲ್ನನ್ನ? ಇಲ್ಲ, 25% ಮಾತ್ರ ವ್ಯಾಪಾರ ವಹಿವಾಟು ಆಗುತ್ತೆ. ಇನ್ನು ಮುಂದಕ್ಕೆ ನಮಗೆ ಚಾಲೆಂಜಸ್ ಇರೋದು. ಇನ್ನು ಮುಂದಿನ ಚಾಲೆಂಜಸ್ಗಳನ್ನ ನೋಡಿಕೊಂಡು ನಾವು ವ್ಯಾಪಾರ ವಹಿವಾಟು ಮಾಡಬೇಕಾಗುತ್ತೆ. ಆ ಚಾಲೆಂಜಸ್ಸು ಯಾವ ಥರ ಹೋಗುತ್ತೆ ಇಷ್ಟು ದಿನಕ್ಕಿಂತ ಇನ್ನು ಮುಂದಕ್ಕೆ ತುಂಬ ಸಂಕಷ್ಟಗಳು ಹೋಟ್ಲ್ ಮಾಲೀಕರಿಗೆ ಮತ್ತು ಹೋಟ್ಲ್ ಉದ್ಯಮಕ್ಕೆ ಬಂದು ಒದಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ನಾರಾಯಣಗೌಡ್ರೆ, ಮಾತಾಡ್ತೀನಿ ನನ್ನ ಜೊತೆಗೆ. ಮತ್ತೆ ಪ್ರೊಫೆಸರ್ ಕೇಶವ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕೇಶವ್, ಈಗಾಗಲೇ ನಾರಾಯಣಗೌಡರು ಕೂಡ ಮಾತನಾಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಅಂದ್ರೆ ಇನ್ನು ಏನಾಗುತ್ತೆ ಅಂತ. ಯಾಕಂದ್ರೆ ಇದುವರೆಗೆ ಪ್ರಾಕ್ಟಿಕಲಿ ಎಲ್ಲರೂ ಕೂಡ ಕಾಯ್ತಾ ಇರೋದು ಓಪನ್ ಮಾಡಬೇಕು ಅನ್ನುವಂಥದ್ದು. ಆದರೆ ಓಪನ್ ಮಾಡಿದ ನಂತರ ನಿಜಕ್ಕೂ ಕೂಡ ಗೊತ್ತಾಗುವಂಥದ್ದು ಏನೇನು ಚಾಲೆಂಜಸ್ ಇದೆ, ಏನೇನು ಹೊಸ ಹೊಸ ಸವಾಲು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಅನ್ಲಾಕ್ ಪ್ರಕ್ರಿಯೆಯನ್ನ ಜೂನ್ 8ರಿಂದ ಬಹಳ ತೀವ್ರಗೊಳಿಸೋದಕ್ಕೆ ಈಗ ಕೇಂದ್ರ ಸರ್ಕಾರವು ಕೂಡ ತನ್ನ ಮಾರ್ಗಸೂಚಿಯಲ್ಲಿ ಹೇಳಿರುವಂಥದ್ದು. ಆದರೆ ಇದು ಅಷ್ಟು ಸುಲಭವಾಗಿ ಆಗುತ್ತಾ? ಅನ್ಲಾಕ್ ಪ್ರಕ್ರಿಯೆಗೆ ಬೇಕಾಗಿರುವಂತಹ ಸಿದ್ಧತೆ ಸಾಕಾಗಿದೆಯಾ? ಸರ್ಕಾರದ ಮಟ್ಟದಲ್ಲಿ ಇದುವರೆಗೆ ನಡೆದಿರುವಂಥ ಕೇವಲ ಮಾರ್ಗಸೂಚಿ ಹೊರಡಿಸಿದ ತಕ್ಷಣವೇ ಅನ್ಲಾಕ್ ಆಗೋವು ಬಿಡುತ್ತಾ? ಎಲ್ಲವೂ ಕೂಡ ಯಥಾ ಪ್ರಕಾರವಾಗಿ ಮತ್ತೆ ಸ್ಟಾರ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತಾ ಕೇಶವ್ ಅವರೇ?
ಆರಂಭದಲ್ಲಿ ಇದು ಖಂಡಿತವಾಗಿಯೂ ಅಷ್ಟು ಹೇಳಿದಷ್ಟು ಸುಲಭ ಅಲ್ಲ. ಯಾಕೆಂತಂದ್ರೆ ನಾನು ಒಂದು ಸಣ್ಣ ಸರ್ವೆಯನ್ನ ಮಾಡಿದಾಗ ಒಂದು 98 ಜನ ಕಾರ್ಮಿಕರ ಜೊತೆ ನಾನು ಸಂದರ್ಶನ ಮಾಡಿದೆ, ಫೋನಿಂದ ಮಾತಾಡಿದಾಗ ಅಲ್ಲಿ ನನಗೆ ಹೇಳಿದ್ದೇನು ಅಂತಂದ್ರೆ ಒಂದು 25% ಜನ ಕಾರ್ಮಿಕರು ಹೇಳಿದ್ರು ನಾವು ಮತ್ತೆ ವಾಪಸ್ ಬರೋದಿಲ್ಲ ಬೆಂಗಳೂರಿಗೆ, ನಾವು ನಿಜವಾಗ್ಲೂ ತುಂಬಾ ಬೇಜಾರಾಗಿದ್ದೀವಿ, ಇಂಥ ಒಂದು ಸ್ಥಿತಿ ನಾವು ಯಾವತ್ತೂ ನೋಡಿರ್ಲಿಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು. ಇನ್ನ 30% ಜನ ನನ್ಗೆ ಏನ್ ಹೇಳಿದ್ರು ಅಂತಂದ್ರೆ ನಾವು ತುಂಬಾ ಅನ್ಸರ್ಟನ್, ನಮ್ಗೆ ಏನ್ ಹೇಳ್ಬೇಕು ಆ ಉತ್ತರ ನಮ್ಗೆ ಇವಾಗ ಗೊತ್ತಿಲ್ಲ ಅಂತ. ಇನ್ನ ಮಿಕ್ಕಿದ 45% ಜನ ಹೇಳ್ತಾರೆ ನಾವು ನಾರ್ಮಲ್ಸಿ ಆದ್ರೆ ಬರ್ತೀವಿ ಅನ್ನೋಂಥ ಸಿಚುವೇಶನ್. ಇದರಲ್ಲೂ 3 ತರದ ಸಿಚುವೇಶನ್ ಇದೆ. ಇವಾಗ ತಾನೇ ನಾನು ಹೋಟೆಲ್ ಇವ್ರದ್ದು ಮಾಲೀಕರದ್ದು ಕೇಳುವಾಗ ಒಂದ್ ಮಾತು ಇದ್ದಿತ್ತು. ಇಲ್ಲಿ ಏನಾಗಿದೆ, ಇದು ಕೇವಲ ಹೋಟೆಲ್ ಇಂಡಸ್ಟ್ರಿ ಇದಲ್ಲ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇದು ಪ್ರಾಬ್ಲಮ್ ಇರ್ಬೋದು, ಟೂರಿಸಂ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಈಗ MSME ಆರಂಭಿಸ್ತೀವಿ ಅಂತ ಇಟ್ಕೊಳ್ಳೋಣ. MSMEಲಿ ಒಂದು ಶಿಫ್ಟ್ ಅಲ್ಲಿ ಕೆಲಸ ಮಾಡೋ ಜನ ಈಗ 3 ಶಿಫ್ಟ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಅವರು 3 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಸ್ಯಾನಿಟೈಸರ್ಸ್ಗೆ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಮತ್ತೆ ಏನಾಗುತ್ತೆ, ರಾ ಮೆಟೀರಿಯಲ್ಸ್ ಇನ್ನೂ ಸಪ್ಲೈ ಚೈನ್ ಕ್ಲಿಯರ್ ಆಗಿಲ್ಲದೆ ಇರೋದ್ರಿಂದ ಆಟೋಮ್ಯಾಟಿಕ್ ಆಗಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದ್ರೆ ಏನಾಗುತ್ತೆ, ಪ್ರೈಸ್ ಅವ್ರದ್ದು ಔಟ್ಪುಟ್ ಓವರ್ ಆಲ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಮಾರ್ಕೆಟ್ ಅಲ್ಲಿ ಅವರು ಕಾಂಪಿಟೇಟಿವ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಅವ್ರು ಏನಾದ್ರು ಮೆಕನೈಸೇಷನ್ಗೆ ಹೋಗ್ತೀವಿ, ನಾವು ಸ್ವಲ್ಪ ಮಟ್ಟಿಗೆ ಮೆಕನೈಸೇಷನ್ ಹೋಗ್ತೀವಿ ಅಂತಂದ್ರೆ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಎರಡನೇ ಇಶ್ಯೂ ಏನು ಅಂತಂದ್ರೆ, ಈಗ ಆಗ್ಲೇ ಏನು ಗ್ರಾಮೀಣ ಪ್ರದೇಶಕ್ಕೆ ಹೋಗಿದ್ದಾರೆ ಅವರು ಕೃಷಿಯನ್ನು ಅವಲಂಬಿಸಬಹುದು. ಒಂದು MG ನರೇಗಾ ಸರ್ಕಾರ ಹೇಳ್ತಾ ಇದೆ, MG ನರೇಗಾಕ್ಕೆ ನಿಮ್ಗೆ ಹೆಚ್ಚು ಇದನ್ನ ನಾವು ಕೊಡ್ತಾ ಇದೀವಿ, ಅಲಾಟ್ ಮಾಡಿದೀವಿ, ಅಲ್ಲಿ ನೀವು ರಿಜಿಸ್ಟರ್ ಮಾಡಿ ಕೆಲಸ ಮಾಡಿ ಅಂತ. ಸೊ ಅದರಲ್ಲಿ ಅರ್ಧ ಜನ ಯಾರು ಈಗ ಗ್ರಾಮೀಣ ಭಾಗದಲ್ಲೇ ಉಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಮೈಗ್ರೆಂಟ್ ವರ್ಕರ್ಸ್, ಅದರಲ್ಲಿ ಅರ್ಧ ಜನ ಕೃಷಿಯನ್ನು ಅವಲಂಬಿಸಿದ್ರು. ಈಗಾಗಲೇ ಕೃಷಿಯಲ್ಲಿ ಡಿಸ್ಗೈಸ್ಡ್ ಮರೆಮಾಚಿದ ನಿರುದ್ಯೋಗ ಜಾಸ್ತಿ ಇತ್ತು. ಈಗ ಇವ್ರನ್ನು ಸೇರಿದ್ರೆ ಪ್ರೊಡಕ್ಟಿವಿಟಿ, ಓವರ್ ಆಲ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಅದು ಎರಡನೇದು. ಆಮೇಲೆ ಮೂರನೇ ಅಂಶ ನಾವೇನ್ ಗಮನಿಸ್ಬೇಕಿಲ್ಲಿ ಅಂತಂದ್ರೆ, ಒಂದು ನಾವಿಲ್ಲಿ ಮೈಗ್ರೆಂಟ್ ವರ್ಕರ್ಸ್ ನ ವಾಪಸ್ ಕರೆಸ್ಲಿಕ್ಕೆ ಅವ್ರಿಗೆ ಯಾವ ರೀತಿಯಾದಂತ ಇನ್ಸೆಂಟಿವ್ಸ್ ನ ಕೊಡಬೇಕು ಅಂತ. ವಿದೇಶಗಳಲ್ಲಿ ನೀವು ನೋಡಿದ್ರೆ ಏನಾಯ್ತು, ಈಗ ನಾರ್ವೆ ಆಗ್ಬೋದು, ಜರ್ಮನಿ ಆಗ್ಬೋದು, ಫ್ರಾನ್ಸ್ ಆಗ್ಬೋದು, ಈ ದೇಶಗಳಲ್ಲೆಲ್ಲ ಏನ್ ಮಾಡುದು ಅಂದ್ರೆ ಸರ್ಕಾರ ಲೋನ್ ಕೊಡುವಾಗ ಒಂದು ಕಂಡೀಷನ್ ಹಾಕ್ತು. ಇದರಲ್ಲಿ 60% ನೀವು ಕಾರ್ಮಿಕರನ್ನ ಉಳಿಸ್ಕೊಳ್ಳಿಕ್ಕಾಗಿ ಅವ್ರಿಗೆ ವೇತನವನ್ನ, ಈ 3 ತಿಂಗಳು ವೇತನವನ್ನ ಕೊಡ್ಲಿಕ್ಕೆ ಬಳಸ್ಕೋಬೇಕು ಅಂತ ಒಂದು ಕಂಡೀಷನ್ ಹಾಕ್ತು. ಆದ್ರೆ ಇಲ್ಲಿ ನಾವು ಸರ್ಕಾರ ಏನ್ ಮಾಡ್ತು, ಇದನ್ನ ಇವ್ರು ವಿವೇಚನೆಗೆ ಬಿಡ್ತು, ನಿಮ್ಗೆ ನಾವು ಲೋನ್ ಕೊಡ್ತಾ ಇದ್ದೀವಿ ಆದ್ರೆ ಯಾರನ್ನೂ ಕೆಲಸದಿಂದ ತೆಗಿಬೇಡಿ ಅನ್ನುವಂತ ಮಾತನ್ನ ಮಾತ್ರ ಅವ್ರಿಗೆ ಹೇಳ್ತು. ಸೊ ಇವಾಗ ಅವ್ರಿಗೆ ಏನಾಗಿದೆ, ಒಂದು ಅವ್ರು ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ, ವಾಪಸ್ ಬರುವಂತ ಸ್ಥಿತಿಯಲ್ಲಿ ಇಲ್ಲ. ಸೊ ಈಗ ಅವ್ರು ಬರ್ಲೇಬೇಕು ನಾವು ಅವ್ರನ್ನ ಅಂತ ಹೇಳೋದು ಅಷ್ಟು ಸುಲಭವಾದ ಮಾತು ಅಲ್ಲ. ಒಂದ್ ವೇಳೆ ಅದ್ರ ಹಿಂದೆ ಎಲ್ಲ ಏನಾಗ್ತಾ ಇತ್ತು ಅಂತಂದ್ರೆ, ಕಾಂಟ್ರಾಕ್ಟರ್ಸ್ ಅವ್ರಿಗೆಲ್ಲಾನು ಅವ್ರಿಗೆ ಒಂದು ಆಸಕ್ತಿ, ಒಂದು ಆಮಿಷಗಳನ್ನ ಒಡ್ತಾ ಇದ್ರು. ನೀವು ಬೆಂಗಳೂರಿಗೆ ಬಂದ್ರೆ ಅಥವಾ ಯಾವ್ದಾದ್ರು ನಗರ ಪ್ರದೇಶಕ್ಕೆ ಬಂದ್ರೆ ನಾವು ಈ ವ್ಯವಸ್ಥೆ ಮಾಡ್ಕೊಡ್ತೀವಿ, ಆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ. ಈವನ್ ಎಜುಕೇಶನ್ ಅಲ್ಲಿ ಅಷ್ಟೇ ಕೂಡ ಯಾವ್ಯಾವ್ದೋ ವಿದೇಶಗಳಲ್ಲಿ ಹೋಗಿ ಆ ವಿದ್ಯಾರ್ಥಿಗಳನ್ನ ನಾವು ಇವ್ರು ಸೆಳಿಲಿಕ್ಕೆ ಕಾಲೇಜ್ ಕೂಡ ಯಾವ್ಯಾವ್ದೋ ರೀತಿಯಲ್ಲಿ ಆಮಿಷ ಒಡ್ತಿತ್ತು, ಅದೇ ರೀತಿಯಲ್ಲಿ ಕಾರ್ಮಿಕರಿಗೂ ಆಮಿಷ ಒಡ್ಡೇನೆ ಇಲ್ಲಿ ಕರ್ಕೊಂಡು ಬರ್ತಾ ಇತ್ತು. ಆದ್ರೆ ಈ ಸ್ಥಿತಿಯಲ್ಲಿ ಅದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಏನು ಮಾಡಬಹುದು ಅಂತಂದ್ರೆ, ಒಂದು ಸರ್ಕಾರದ ಮಟ್ಟದಿಂದ ಒಂದು 50 ರೂಪೀಸ್ ಪರ್ ಡೇ ಅವ್ರಿಗೆ ಏನಾದ್ರು ಇನ್ಸೆಂಟಿವ್, ಪ್ರತಿಯೊಬ್ಬರನ್ನು ರಿಜಿಸ್ಟರ್ ಮಾಡಿಸುವಂತ ಮೊದಲು ಕೆಲಸ ಆಗ್ಬೇಕು. ವಿದೇಶದಲ್ಲಿ ಯಾಕೆ ಸುಲಭ ಆಗುತ್ತೆ ಅಂದ್ರೆ ಎಲ್ಲರೂ ರಿಜಿಸ್ಟರ್ಡ್ ಇರ್ತಾರೆ, ಬಟ್ ಇಲ್ಲಿ ನಮ್ಮಲ್ಲಿ ರಿಜಿಸ್ಟರ್ಡ್ ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ. ಸೊ ಬಂದ ತಕ್ಷಣ ಕಾರ್ಮಿಕ ಇಲಾಖೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಅವ್ರನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಯಾವುದೇ ಕಾರ್ಮಿಕ ಇರಲಿ, ಯಾವುದೇ ವಲಯದಲ್ಲಿ ಒಂದು ಕೆಲಸ ಮಾಡ್ಲಿ, ಅವ್ರನ್ನ ರಿಜಿಸ್ಟರ್ ಮಾಡುವಂತ ಕೆಲಸ ಆಗ್ಬೇಕು. ರಿಜಿಸ್ಟರ್ ಮಾಡಿ ಅದನ್ನ ಆಧಾರ್ಗೆ ಲಿಂಕ್ ಮಾಡಿದ್ರೆ ಫಸ್ಟ್ ಒಂದು 6 ತಿಂಗಳು ಸರ್ಕಾರ ಘೋಷಿಸಬಹುದು. ಯಾಕಂದ್ರೆ ಈಗ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಹಂಗಾಗಿ ಕಾರ್ಮಿಕರು ಇವ್ರು ಯಾವುದೇ ಮಾಲೀಕರಾಗ್ಲಿ ಅವ್ರಿಗೆ ಅಷ್ಟು ನೀವು ಕೊಡಿ, ಅವ್ರಿಗೆ ಇನ್ನೊಂದಷ್ಟು 100 ರೂಪಾಯಿ ಹೆಚ್ಚಿಗೆ ಕೊಡಿ ಅಂತಂದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಸೊ ಫಸ್ಟ್ 3 ಮಂತ್ಸ್ ಏನ್ ಮಾಡ್ಬೋದು ಸರ್ಕಾರಗಳು ಅಂತಂದ್ರೆ, ಒಂದು 50 ರೂಪಾಯಿ ಪ್ರತಿದಿನ ನಿತ್ಯ ಅವ್ರಿಗೆ ಅಕೌಂಟಿಗೆ ನಾವು ಹಾಕ್ತೀವಿ, ನೀವು ಕೆಲಸ ಮಾಡಿದಿನ ಸರ್ಟಿಫೈ ಆದ ತಕ್ಷಣ ಅಂತಂದ್ರೆ ಅದೊಂದು ರೀತಿಯಾದಂತ ಒಂದು ಇನ್ಸೆಂಟಿವ್ ಆಗ್ಬೋದು. ಇದು ಹೆಚ್ಚಿನ ಹೊರೆ ಸರ್ಕಾರಗಳಿಗೂ ಆಗಲ್ಲ, ಅದ್ರ ರಿವೈವಲ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗಾಗಲೇ ನಾವು PF ಈಗ ಗಿಗ್ ವರ್ಕರ್ಸ್ಗೆ ಹೆಚ್ಚಿನ ಮಾನ್ಯತೆ ಸಿಗ್ತಾ ಇದೆ. ವೈಟ್ ಕಾಲರ್ ಮತ್ತೆ ಬ್ಲೂ ಕಾಲರ್ ನಡುವಿನ ಇದು ಅಂತರ ಕೂಡ ಕಡಿಮೆ ಆಗತ್ತೆ ಅಂತ. ಆದ್ರೆ ಅದಷ್ಟು ಸುಲಭ ಅಲ್ಲ. ಆದ್ರೂ ಈಗ ಎಲ್ಲ ವಿಶ್ಲೇಷಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಎಕನಾಮಿಕ್ಸ್ ಹೇಳ್ತಿದ್ದಾರೆ, ಇಲ್ಲ ಅದು ಇದಾಗ್ಬಿಡುತ್ತೆ, ನ್ಯಾರೋ ಡೌನ್ ಆಗುತ್ತೆ ವೈಟ್ ಮತ್ತೆ ಬ್ಲೂ ಕಾಲರ್ ವರ್ಕ್ ಕಾರ್ಮಿಕರದು ಅಂತ. ಸೊ ಇಂಥದೊಂದು ಸ್ಥಿತಿಯಲ್ಲಿ ನಾವ್ ಏನು ಯಾವ ಸಿಚುಯೇಷನ್ ಕ್ರಿಯೇಟ್ ಮಾಡಬಹುದು ಅಂತಂದ್ರೆ, ಒಂದು ಅವ್ರಿಗೆ ಇನ್ಸೆಂಟಿವೈಸ್ ಮಾಡ್ಬೋದು. ಮತ್ತೆ ಇವ್ರನ್ನು ಯಾವ್ದು ಮಾಲೀಕರು ಇರ್ತಾರೆ ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಅವರೆಲ್ಲರಿಗೆ ಸಬ್ಸಿಡೈಸ್ಡ್ ಹೌಸಿಂಗ್, ಅಥವಾ ಅವರೇನೆ ಒಂದು ನಾವು 3 ತಿಂಗಳು ನಿಮಗೆ ಕೊಡ್ತೀವಪ್ಪ, ನಾವಿಲ್ಲಿ ಅನೇಕರು ಹೋಟೆಲ್ ಅಲ್ಲಿ ಮೊದಲಿಂದ ನಾವು ಮಾಡ್ತಾ ಇದ್ರು, ಅವ್ರ ಇದ್ರಲ್ಲೇನೆ ಅವ್ರ ಹೋಟೆಲ್ ಅಲ್ಲೇ ಮಲ್ಕೊಳ್ತಾ ಇದ್ರು ಈ ತರ ಎಲ್ಲ. ಬಟ್ ಈ ಸ್ಥಿತಿಯಲ್ಲಿ ಏನಾಗಿದೆ, ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ. ಎಲ್ಲಾ ಸೆಕ್ಟರ್ ಅವರು ಅವರನ್ನ ಅವಮಾನವಾಗಿ ನಡ್ಕೊಂಡಿದ್ರಿಂದ, ಯಾಕಂದ್ರೆ ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಒಂದು ಅವ್ರ ಹತ್ರನೂ ದುಡ್ಡು ಇರ್ಲಿಲ್ಲ, ಹಾಗಾಗಿ ವಾಪಸ್ ಕಳಿಸಿದ್ದಾರೆ. ಸೊ ಹಂಗಾಗಿ ಏನಾಗಿದೆ, ಇಂಥದೊಂದು ದುಸ್ಥಿತಿಯಲ್ಲಿ ಸರ್ಕಾರ ಮತ್ತೆ
ಸೆಕ್ಟರ್ಸ್ ಅಲ್ಲಿ ಯಾರ್ಯಾರು ಮಾಲೀಕತ್ವ ವಹಿಸಿದ್ದಾರೆ ಅವರ ಇಬ್ಬರ ಜವಾಬ್ದಾರಿನೂ ಹೆಚ್ಚಾಗತ್ತೆ ಅಂತ ನನಗೆ ಅನ್ಸುತ್ತೆ. ಖಂಡಿತ ಕೇಶವ್ ಅವರೇ. ಹಾಗೆಯೇ ನಾರಾಯಣಗೌಡರು, ಇಲ್ಲಿ ಬಹಳ ಮುಖ್ಯವಾಗಿ ಈಗ ನೀವು ಹೇಳಿದ್ರಿ, ನೀವು ಕರೆದಾಗ ಕಾರ್ಮಿಕರು ಬರ್ತಾ ಇದ್ದ, ಈಗ ಇಂಡಿವಿಜುವಲ್ ಅಲ್ಲ, ಸ್ವಲ್ಪ ವ್ಯಾಪಕವಾಗಿ ನೋಡ್ತಿದ್ದೆ. ಈಗ ಮೈಸೂರು ಭಾಗ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗಲೂ ಕೂಡ ಎಷ್ಟರ ಮಟ್ಟಿಗೆ ಕಾರ್ಮಿಕರು ವಾಪಸ್ ಬರ್ತಾರೆ, ಮತ್ತೆ ಬಿಸ್ನೆಸ್ ಯಾವಾಗ ನೀವು ಹೇಳಿದ್ರಿ ಆರಂಭದಲ್ಲಿ ಒಂದು 25% ಅಷ್ಟೇ ಶುರು ಆಗ್ಬೋದು ಅಂತೇಳಿ, ಯಾವಾಗ ಬಿಸ್ನೆಸ್ ಯಥಾ ಪ್ರಕಾರಕ್ಕೆ ಬರ್ಬೋದು, ನಿಜಕ್ಕೂ ಕೂಡ ಉದ್ಯಮ ವಲಯ ಒಂದು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀವಿ ಅನ್ನೋದ್ರ ಕಡೆಗೆ ಎಷ್ಟು ಟೈಮ್ ತಗೊಳ್ಬೋದು ಅಂತೇಳಿ? ನಮಗೆ ಜೂನ್ ಜುಲೈ ಆಗಸ್ಟ್ 25% ಮಾತ್ರ ಮುಂಚೆಗೆ ಹೋಲಿಕೆ ಮಾಡಿದ್ರೆ ವ್ಯಾಪಾರ ಆಗುತ್ತೆ. ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂದು 50% ಆಗ್ಬೋದು. ಆ ನಂತರ ಜನವರಿ ಫೆಬ್ರವರಿ ಅದೇ ರೀತಿ ಮುಂದುವರ್ಕೊಂಡು ಮುಂದಿನ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಿಗೆ ನಮಗೆ ಯಥಾಸ್ಥಿತಿ ಬರ್ಬೋದು ಅಂತ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ಮತ್ತು ಕಾರ್ಮಿಕರು ನಮಗೀಗ ಅವಶ್ಯಕತೆ ಇರೋದು 50% ಅಷ್ಟೇ. 50% ಕಾರ್ಮಿಕರು ಬರಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈ ಸಿದ್ಧತೆ ಮಾಡ್ಕೊಂಡಿರೋದ್ರಿಂದ ಕಾರ್ಮಿಕರಿಗೇನು ಈಗ ಸದ್ಯಕ್ಕೆ 50% ಆಗಿರೋದ್ರಿಂದ ಕೊರತೆ ಆಗೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಅಂದ್ರೆ ಅಂಥವ್ರಿಗೆ ಯಾವ ರೀತಿಯಾದಂಥ ಆಫರ್ಗಳು ಕೊಡ್ತೀವಿ? ಈಗ ಬರ್ತಾ ಯಥಾ ಪ್ರಕಾರ ಅದೇ ರೀತಿಯಾಗಿನೇ ಬರ್ತಾರೆ, ನಾರ್ಮಲ್ ಆಗಿ ಹಿಂದಿನ ಕಂಡೀಷನ್ಸ್ಗಳ ಮೇಲೆ ಬರ್ತಾ ಇದ್ರೆ, ಅಥವಾ ಎಕ್ಸ್ಟ್ರಾ ಏನಾದರೂ ಕೊಡಬೇಕಂತ ಸ್ಥಿತಿಯೂ ಕೂಡ ಇದೆಯಾ ಇವಾಗ, ಹೇಗೆ ಅಂತೇಳಿ? ಇಲ್ಲ, ಕೆಲವರುಗಳು ಅಡ್ವಾನ್ಸ್ ತಗೊಂಡಿರ್ತಾರೆ, ಕೆಲವರು ಮತ್ತೆ ದೈನಂದಿನ ಜೀವನ ಮಾಡಲಿಕ್ಕೂ ಕೂಡ ಬಹಳ ಕಷ್ಟದಲ್ಲಿದ್ದಾರೆ. ಹಳ್ಳಿಗಳಿಗೆ ಹೋಗಿ ಅಲ್ಲಿಂದ ವಾಪಸ್ಸು ನಮಗೆ ದಿನನಿತ್ಯ ಯಾವಾಗ ಬರಲಿ ಅಂತ ಅವರು ಫೋನ್ ಮಾಡ್ತಾನೆ ಇದ್ದಾರೆ. ಅವ್ರಿಗೂ ಕೂಡ ನಾವು ಏನು ಮಾಡ್ತೀವಿ, ಫುಡ್ಡು ಮತ್ತು ಶೆಲ್ಟ್ರ್ ಎರಡೂ ಕೊಡೋದ್ರಿಂದ ಅವ್ರಿಗೂ ಕೂಡ ಹಳ್ಳಿಗಳಲ್ಲಿ ಹೋಗಿ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ನಮಗೆ ದಯವಿಟ್ಟು ಬೇಗ ಕರ್ಸ್ಕೊಳ್ಳಿ, ಕೆಲವು ಕಡೆ ಅಂತೂ ನೀವು ಸಂಬಳ ಅರ್ಧ ಕೊಟ್ಟರು ಪರವಾಗಿಲ್ಲ ಅಂತ ಅವರು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಬಿಟ್ಟಿದ್ದಾರೆ. ಫಸ್ಟ್ ಕರ್ಸ್ಕೊಂಡು ಏನಾದರೂ ಕೆಲಸ ಕೊಡಿ ಅನ್ನೋ ಸ್ಟೇಜ್ಗೆ ಅವರು ತಲುಪಿದ್ದಾರೆ ಕಾರ್ಮಿಕರು. ಎಸ್, ಖಂಡಿತ ಧನ್ಯವಾದ ನಾರಾಯಣಗೌಡ್ರೆ, ಹಾಗೆಯೇ ಕೇಶವ್ ಅವರೇ ಧನ್ಯವಾದ ಟಿವಿ9 ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇನ್ನು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಿದ್ದಾವೆ. ಯಾಕಂದರೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾ ಬೇಡವಾ, ಕಳಿಸಿದ್ರೆ ಹೇಗೆ, ಕಳಿಸದಿದ್ದರೆ ಹೇಗೆ, ಕೊರೋನಾದ ಭೀತಿ, ಈ ರೀತಿಯಂಥ ನಾನಾ ಪ್ರಶ್ನೆಗಳು. ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕೋ ಬೇಡವೋ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಯೂ ಕೂಡ ನಡೀತಾ ಇದೆ. ಶಿಕ್ಷಣ ಸಚಿವರು ಕೂಡ ಮಕ್ಕಳನ್ನು ಶಾಲೆಗೆ ಬೇಕಾದಂಥ ಪ್ರಕ್ರಿಯೆಗಳನ್ನು ಶುರು ಮಾಡಿದ್ದಾರೆ. ಆದರೆ ಇದರ ನಡುವೆ ಕೊರೋನಾ ಹರಡುವ ಭೀತಿಯೂ ಕೂಡ ಇದೆ. ಇದರ ಬಗ್ಗೆ ತಜ್ಞರಿಗೆ ಏನು ಹೇಳ್ತಾರೆ, ಆ ಸುದ್ದಿಯನ್ನು ತೋರಿಸ್ತೀನಿ. ರಾಜ್ಯದಲ್ಲಿ ಶಾಲೆಗಳನ್ನು ಪುನರಾರಂಭಿಸುವ ಪ್ರಕ್ರಿಯೆಗೆ ಸರ್ಕಾರ ಕಸರತ್ತು ಶುರು ಮಾಡಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಆಧರಿಸಿ ಪೋಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಲು ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಆದೇಶ ನೀಡಿದ್ದಾರೆ. ಆದರೆ ಶಾಲೆ ಆರಂಭಿಸೋದಕ್ಕೆ ಪೋಷಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಮಕ್ಕಳ ಪಾಠಕ್ಕಿಂತ ಆರೋಗ್ಯ ಮುಖ್ಯ ಅನ್ನೋ ನಿಲುವಿಗೆ ಪೋಷಕರು ಬಂದಿದ್ದಾರೆ. ಇದೇ ವೇಳೆ ಮಕ್ಕಳು ಶಾಲೆಗೆ ಹೋದ್ರೆ ಸೋಂಕು ಹರಡೋ ವೇಗ ಮತ್ತೆ ಹೆಚ್ಚಾಗುತ್ತಾ ಅನ್ನೋ ಭಯ ಶುರುವಾಗಿದೆ. ಮಕ್ಕಳಿಂದ ಮನೆಯಲ್ಲಿರುವ ಹಿರಿಯರಿಗೆ ತಗುಲುತ್ತಾ ಕೊರೋನಾ. ಸದ್ಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ 10 ವರ್ಷದೊಳಗಿನ ಮಕ್ಕಳನ್ನ ಹೆಚ್ಚು ನಿಗಾ ಇಡಬೇಕಾದ ಕ್ಯಾಟಗರಿಯಲ್ಲಿ ಸೇರಿಸಿದೆ. ಆದರೆ ಮಕ್ಕಳ ತಜ್ಞರು ಹೇಳೋ ಪ್ರಕಾರ ಪುಟ್ಟ ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದ್ರೂ ಹೆಚ್ಚು ತೊಂದರೆ ಮಾಡೋದಿಲ್ಲ. ಆದರೆ ಮಕ್ಕಳಿಂದ ವೈರಸ್ ದೊಡ್ಡವರಿಗೆ ಹರಡೋ ಸಾಧ್ಯತೆ ಹೆಚ್ಚಿದೆ ಅಂತಾರೆ. ಮಕ್ಕಳಲ್ಲಿ ಏನಂದ್ರೆ ಎಸ್ಪೆಷಲಿ 10 ವರ್ಷದಿಂದ ಕೆಳಗಿರೋ ಮಕ್ಕಳಲ್ಲಿ ಈ ಕರೋನಾ ವೈರಸ್ ಇರುತ್ತೆ. ಅವರೊಂಥರ ಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಆ ಮಕ್ಕಳಿಗೇನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ, ಬಿಕಾಸ್ ಮಕ್ಕಳಲ್ಲಿ ಇಮ್ಯುನಿಟಿ ಡೆವಲಪ್ ಆಗಿರಲ್ಲ. ಆ ಎನ್ಸೈಮ್ಸ್ ಅಂತ ಏನು ಹೇಳ್ತೀವಿ ನಾವು, ಅದು ಡೆವಲಪ್ ಆಗಿದ್ರೇ ಈ ಕರೋನಾ ವೈರಸ್ ಆ ಸೆಲ್ಗಳಿಂದ ನುಗ್ಕೊಂಡು ತೊಂದರೆ ಮಾಡೋಕ್ಕೆ ಸಾಧ್ಯ. ಮಕ್ಕಳಲ್ಲಿ ಆ ಎನ್ಸೈಮ್ಸ್ ಡೆವಲಪ್ ಆಗಿಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಹಾರ್ಮ್ ಮಾಡೋದು, ತೊಂದರೆ ಮಾಡೋದು ಬಹಳ ಕಡಿಮೆ. ಅಂದಹಾಗೆ ಇಟಲಿ, ಅಮೆರಿಕದಂಥ ದೇಶಗಳಲ್ಲೂ ಮೊಮ್ಮಕ್ಕಳಿಂದ ಅಜ್ಜಿ ತಾತಂದರಿಗೆ ಸೋಂಕು ತಗುಲಿರೋ ಪ್ರಕರಣಗಳು ಹೆಚ್ಚಿವೆ. ಶಾಲೆಗಳನ್ನು ಪುನರಾರಂಭ ಮಾಡಿದ ನಂತರ ಫ್ರಾನ್ಸ್, ದಕ್ಷಿಣ ಕೊರಿಯಾ ರಾಷ್ಟ್ರಗಳಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಮತ್ತೆ ಏರಿಕೆಯಾಗಿದೆ. ಹಾಗಂತ ಅಜ್ಜಿ ತಾತನ ಬಳಿ ಹೋಗದಂತೆ ಮಕ್ಕಳನ್ನ ತಡೆಯೋದು ಕಷ್ಟ. ಇದರಿಂದಾಗಿ ಮುನ್ನೆಚ್ಚರಿಕೆಯೊಂದೇ ಮಾರ್ಗ ಎಂಬ ಸಲಹೆಯನ್ನ ವೈದ್ಯರು ನೀಡುತ್ತಾರೆ. ಅಜ್ಜಿ ತಾತನ ಮಕ್ಕಳು ಮುಟ್ಬೇಡ ಅಂದ್ರೂ ಸಾಧ್ಯ ಇಲ್ಲ, ಮಕ್ಕಳು ಅಜ್ಜಿ ತಾತ ಹತ್ರ ಹೋಗ್ಬೇಡ ಅಂದ್ರೂ ಸಾಧ್ಯ ಇಲ್ಲ. ಸೊ ಹೈಜೀನ್ ಮೆಷರ್ ಮೇಂಟೈನ್ ಮಾಡ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಕರೋನಾ ವೈರಸ್ ಗಾಳಿಲೂ ಇದೆ.
ಸೊ ಮತ್ತೆ ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಕಂಪ್ಯೂಟರು, ನಿಮ್ಮ ಡೆಸ್ಕ್ಟಾಪ್ ಎಲ್ಲದ್ರ ಮೇಲೂ ಬಂದು ಕೂತ್ಕೊಳ್ಳುತ್ತೆ. ಪಾತ್ರೆಗಳು, ಮೆಟಲ್, ಈಗ ನಾವೀಗ ಹಾಕೊಳ್ಳೋ ಚಿನ್ನದ ಓಲೆ ಮೇಲೂ ಬಂದು ಕೂತ್ಕೊಳ್ಳುತ್ತೆ. ಹಂಗಂತ ನಾವು ಏನು ಮಾಡದೆ ಇರೋಕ್ಕೂ ಆಗೋದಿಲ್ಲ, ಹಂಗಂತ ನಾವು ಒಳಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಮಕ್ಕಳನ್ನ ಅಜ್ಜಿ ತಾತನ ಹತ್ರ ಹೋಗ್ಬೇಡಿ. ಹಾಗಂತ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅನ್ನೋ ಧೋರಣೆ ಸರಿಯಲ್ಲ ಅನ್ನೋ ಕಿವಿ ಮಾತನ್ನು ತಜ್ಞರು ಹೇಳ್ತಿದ್ದಾರೆ. ಇದರಿಂದಾಗಿ ಮಕ್ಕಳ ಮನಸ್ಸಿನ ಮೇಲೇನೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಈಗ ಶಾಲೆಗೆ ಕಳಿಸಲ್ಲ ಅಂದ್ರೆ ಎಷ್ಟು ದಿನ ಬಚ್ಚಿಟ್ಕೊಳ್ತೀರಿ ಅಂತ ಪ್ರಶ್ನಿಸ್ತಾರೆ. ನಾವು ಮಕ್ಕಳ ಮನಸ್ಸನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಮಕ್ಕಳಿಗೆ ಎಷ್ಟು ಟೆನ್ಷನ್ ಒಳಗಡೆ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಕ್ಕಳು 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 ಅಂತಿದ್ದೀವಿ, ಪಾಪ ಅವ್ರು ಹೇಳ್ಕೊಳಕ್ಕಾಗ್ದಾನೆ ಅವ್ರಿವ್ರ ಹತ್ರ ಬಿಡ್ದಾನೆ. ದಟ್ ಈಸ್ ಮೋರ್ ಡೇಂಜರಸ್ ಮಕ್ಕಳಿಗೆ ದೆನ್ ದೇ ಸ್ಪ್ರೆಡಿಂಗ್ ಕರೋನಾ ವೈರಸ್ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಮಕ್ಕಳನ್ನ ನಾವೀಗ ಆಚೆ ಬಿಟ್ರು, ಈ ಹೊರಗಡೆ ಏನಾದ್ರು ಓಡಾಡೋಕ್ಕೆಲ್ಲ ಬಿಟ್ರು 1/3 ಆಫ್ ದ ಇನ್ಫೆಕ್ಷನ್ ಆಗುತ್ತೆ. ಸ್ಕೂಲಿಗೆ ಕಳಿಸಿದ್ರು ಆಗುತ್ತೆ. ಹಂಗಂತ ನಾವು ಬಚ್ಚಿಟ್ಕೊಂಡ್ಬಿಡೋಕ್ಕಾಗುತ್ತಾ? ನೆಕ್ಸ್ಟ್ ಈಗ ಮಳೆ ಬರುತ್ತೆ, ನಾರ್ಮಲ್ ಸೀಸನಲ್ಲೇ ಡೆಂಗು ಬರ್ತಿತ್ತು. ಈಗ ಸ್ಕೂಲಿಗೆ ಕಳಿಸಿದ್ರೆ ನೆಗಡಿ ಕೆಮ್ಮು ಬಂದೇ ಬರುತ್ತೆ. ಇನ್ನು ಬೇಡಪ್ಪ ಅಕ್ಟೋಬರ್ ಮೇಲೆ ಶುರು ಮಾಡೋದ್ರೆ ಚಳಿಗಾಲ ಬರುತ್ತೆ. ಆವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ನು, ನೆಗಡಿ, ಕೋಲ್ಡು, ವೀಸಿಂಗ್ ಬರುತ್ತೆ. ಎಷ್ಟು ದಿನ ಅಂತ ಮಕ್ಕಳನ್ನ ಬಚ್ಚಿಟ್ಕೊಳ್ತೀರಾ? ಎಷ್ಟು ದಿನ ಅಂತ ಮಕ್ಕಳನ್ನ ಬೇರೆ ಇಡ್ತೀರಾ? ಏನೇ ಆದರೂ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೂ ತೊಂದರೆ, ಕಳಿಸದೇ ಇದ್ರೂ ತೊಂದರೆ. ಹಾಗಂತ ಕೊರೋನಾ ಯಾವಾಗ ದೂರವಾಗುತ್ತೆ ಅನ್ನೋ ಸ್ಪಷ್ಟತೆಯೂ ಇಲ್ಲ. ಇದೇ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸೋದಷ್ಟೇ ಈಗ ಪ್ರತಿಯೊಬ್ಬರಿಗೂ ಉಳಿದಿರೋ ಆಯ್ಕೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ಇದರ ನಡುವೆ ಕೊರೋನಾ ಹರಡುವ ಭೀತಿಯೂ ಕೂಡ ಇದೆ. ಇದರ ಬಗ್ಗೆ ತಜ್ಞರು ಏನು ಹೇಳ್ತಾರೆ, ಆ ಸುದ್ದಿಯನ್ನು ತೋರಿಸಿ ನೋಡಿ. ರಾಜ್ಯದಲ್ಲಿ ಶಾಲೆಗಳನ್ನು ಪುನರಾರಂಭಿಸುವ ಪ್ರಕ್ರಿಯೆಗೆ ಸರ್ಕಾರ ಕಸರತ್ತು ಶುರು ಮಾಡಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಆಧರಿಸಿ ಪೋಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಲು ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಆದೇಶ ನೀಡಿದರು. ಆದರೆ ಶಾಲೆ ಆರಂಭಿಸೋದಕ್ಕೆ ಪೋಷಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಮಕ್ಕಳ ಪಾಠಕ್ಕಿಂತ ಆರೋಗ್ಯ ಮುಖ್ಯ ಅನ್ನೋ ನಿಲುವಿಗೆ ಪೋಷಕರು ಬಂದಿದ್ದಾರೆ. ಇದೇ ವೇಳೆ ಮಕ್ಕಳು ಶಾಲೆಗೆ ಹೋದ್ರೆ ಸೋಂಕು ಹರಡೋ ವೇಗ ಮತ್ತೆ ಹೆಚ್ಚಾಗುತ್ತಾ ಅನ್ನೋ ಭಯ ಶುರುವಾಗಿದೆ. ಮಕ್ಕಳಿಂದ ಮನೆಯಲ್ಲಿರುವ ಹಿರಿಯರಿಗೆ ತಗುಲುತ್ತಾ ಕೊರೋನಾ. ಸದ್ಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ 10 ವರ್ಷದೊಳಗಿನ ಮಕ್ಕಳನ್ನ ಹೆಚ್ಚು ನಿಗಾ ಇಡಬೇಕಾದ ಕ್ಯಾಟಗರಿಯಲ್ಲಿ ಸೇರಿಸಿದೆ. ಆದರೆ ಮಕ್ಕಳ ತಜ್ಞರು ಹೇಳೋ ಪ್ರಕಾರ ಪುಟ್ಟ ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದ್ರೂ ಹೆಚ್ಚು ತೊಂದರೆ ಮಾಡೋದಿಲ್ಲ. ಆದರೆ ಮಕ್ಕಳಿಂದ ವೈರಸ್ ದೊಡ್ಡವರಿಗೆ ಹರಡೋ ಸಾಧ್ಯತೆ ಹೆಚ್ಚಿದೆ ಅಂತಾರೆ. ಮಕ್ಕಳಲ್ಲಿ ಏನಂದ್ರೆ ಎಸ್ಪೆಷಲಿ 10 ವರ್ಷದಿಂದ ಕೆಳಗಿರೋ ಮಕ್ಕಳಲ್ಲಿ ಈ ಕರೋನಾ ವೈರಸ್ ಇರುತ್ತೆ. ಅವರೊಂಥರ ಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಆ ಮಕ್ಕಳಿಗೇನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಬಿಕಾಸ್ ಮಕ್ಕಳಲ್ಲಿ ಇಮ್ಯುನಿಟಿ ಡೆವಲಪ್ ಆಗಿರಲ್ಲ. ಆ ಎನ್ಸೈಮ್ಸ್ ಅಂತ ಏನು ಹೇಳ್ತೀವಿ ನಾವು, ಅದು ಡೆವಲಪ್ ಆಗಿದ್ರೇ ಈ ಕರೋನಾ ವೈರಸ್ ಆ ಸೆಲ್ಗಳಿಂದ ನುಗ್ಕೊಂಡು ತೊಂದರೆ ಮಾಡೋಕ್ಕೆ ಸಾಧ್ಯ. ಮಕ್ಕಳಲ್ಲಿ ಆ ಎನ್ಸೈಮ್ಸ್ ಡೆವಲಪ್ ಆಗಿಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಹಾರ್ಮ್ ಮಾಡೋದು, ತೊಂದರೆ ಮಾಡೋದು ಬಹಳ ಕಡಿಮೆ. ಅಂದಹಾಗೆ ಇಟಲಿ, ಅಮೆರಿಕದಂಥ ದೇಶಗಳಲ್ಲೂ ಮೊಮ್ಮಕ್ಕಳಿಂದ ಅಜ್ಜಿ ತಾತಂದರಿಗೆ ಸೋಂಕು ತಗುಲಿರೋ ಪ್ರಕರಣಗಳು ಹೆಚ್ಚಿವೆ. ಶಾಲೆಗಳನ್ನು ಪುನರಾರಂಭ ಮಾಡಿದ ನಂತರ ಫ್ರಾನ್ಸ್, ದಕ್ಷಿಣ ಕೊರಿಯಾ ರಾಷ್ಟ್ರಗಳಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಮತ್ತೆ ಏರಿಕೆಯಾಗಿದೆ. ಹಾಗಂತ ಅಜ್ಜಿ ತಾತನ ಬಳಿ ಹೋಗದಂತೆ ಮಕ್ಕಳನ್ನ ತಡೆಯೋದು ಕಷ್ಟ. ಇದರಿಂದಾಗಿ ಮುನ್ನೆಚ್ಚರಿಕೆಯೊಂದೇ ಮಾರ್ಗ ಎಂಬ ಸಲಹೆಯನ್ನ ವೈದ್ಯರು ನೀಡುತ್ತಾರೆ. ಅಜ್ಜಿ ತಾತನ ಮಕ್ಕಳು ಮುಟ್ಬೇಡ ಅಂದ್ರೂ ಸಾಧ್ಯ ಇಲ್ಲ, ಮಕ್ಕಳು ಅಜ್ಜಿ ತಾತ ಹತ್ರ ಹೋಗ್ಬೇಡ ಅಂದ್ರೂ ಸಾಧ್ಯ ಇಲ್ಲ. ಸೊ ಹೈಜೀನ್ ಮೆಷರ್ ಮೇಂಟೈನ್ ಮಾಡ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಕರೋನಾ ವೈರಸ್ ಗಾಳಿಲೂ ಇದೆ. ಸೊ ಮತ್ತೆ ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಕಂಪ್ಯೂಟರು, ನಿಮ್ಮ ಡೆಸ್ಕ್ಟಾಪ್ ಎಲ್ಲದ್ರ ಮೇಲೂ ಬಂದು ಕೂತ್ಕೊಳ್ಳುತ್ತೆ. ಪಾತ್ರೆಗಳು, ಮೆಟಲ್, ಈಗ ನಾವೀಗ ಹಾಕೊಳ್ಳೋ ಚಿನ್ನದ ಓಲೆ ಮೇಲೂ ಬಂದು ಕೂತ್ಕೊಳ್ಳುತ್ತೆ. ಹಂಗಂತ ನಾವು ಏನು ಮಾಡದೆ ಇರೋಕ್ಕೂ ಆಗೋದಿಲ್ಲ, ಹಂಗಂತ ನಾವು ಒಳಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಮಕ್ಕಳನ್ನ ಅಜ್ಜಿ ತಾತನ ಹತ್ರ ಹೋಗ್ಬೇಡಿ. ಹಾಗಂತ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅನ್ನೋ ಧೋರಣೆ ಸರಿಯಲ್ಲ ಅನ್ನೋ ಕಿವಿ ಮಾತನ್ನು ತಜ್ಞರು ಹೇಳ್ತಿದ್ದಾರೆ. ಇದರಿಂದಾಗಿ ಮಕ್ಕಳ ಮನಸ್ಸಿನ ಮೇಲೇನೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಈಗ ಶಾಲೆಗೆ ಕಳಿಸಲ್ಲ ಅಂದ್ರೆ ಎಷ್ಟು ದಿನ ಬಚ್ಚಿಟ್ಕೊಳ್ತೀರಿ ಅಂತ ಪ್ರಶ್ನಿಸ್ತಾರೆ. ನಾವು ಮಕ್ಕಳ ಮನಸ್ಸನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಮಕ್ಕಳಿಗೆ ಎಷ್ಟು ಟೆನ್ಷನ್ ಒಳಗಡೆ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಕ್ಕಳು 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 ಅಂತಿದ್ದೀವಿ, ಪಾಪ ಅವ್ರು ಹೇಳ್ಕೊಳಕ್ಕಾಗ್ದಾನೆ ಅವ್ರಿವ್ರ ಹತ್ರ ಬಿಡ್ದಾನೆ. ದಟ್ ಈಸ್ ಮೋರ್
ಡೇಂಜರಸ್ ಮಕ್ಕಳಿಗೆ ದೆನ್ ದೇ ಸ್ಪ್ರೆಡಿಂಗ್ ಕರೋನಾ ವೈರಸ್ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಮಕ್ಕಳನ್ನ ನಾವೀಗ ಆಚೆ ಬಿಟ್ರು, ಈ ಹೊರಗಡೆ ಏನಾದ್ರು ಓಡಾಡೋಕ್ಕೆಲ್ಲ ಬಿಟ್ರು 1/3 ಆಫ್ ದ ಇನ್ಫೆಕ್ಷನ್ ಆಗುತ್ತೆ. ಸ್ಕೂಲಿಗೆ ಕಳಿಸಿದ್ರು ಆಗುತ್ತೆ. ಹಂಗಂತ ನಾವು ಬಚ್ಚಿಟ್ಕೊಂಡ್ಬಿಡೋಕ್ಕಾಗುತ್ತಾ? ನೆಕ್ಸ್ಟ್ ಈಗ ಮಳೆ ಬರುತ್ತೆ, ನಾರ್ಮಲ್ ಸೀಸನಲ್ಲೇ ಡೆಂಗು ಬರ್ತಿತ್ತು, ಈಗ ಸ್ಕೂಲಿಗೆ ಕಳಿಸಿದ್ರೆ ನೆಗಡಿ ಕೆಮ್ಮು ಬಂದೇ ಬರುತ್ತೆ. ಇನ್ನು ಬೇಡಪ್ಪ ಅಕ್ಟೋಬರ್ ಮೇಲೆ ಶುರು ಮಾಡೋದ್ರೆ ಚಳಿಗಾಲ ಬರುತ್ತೆ, ಆವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ನು, ನೆಗಡಿ, ಕೋಲ್ಡು, ವೀಸಿಂಗ್ ಬರುತ್ತೆ. ಎಷ್ಟು ದಿನ ಅಂತ ಮಕ್ಕಳನ್ನ ಬಚ್ಚಿಟ್ಕೊಳ್ತೀರಾ? ಎಷ್ಟು ದಿನ ಅಂತ ಮಕ್ಕಳನ್ನ ಬೇರೆ ಇಡ್ತೀರಾ? ಏನೇ ಆದರೂ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೂ ತೊಂದರೆ, ಕಳಿಸದೇ ಇದ್ರೂ ತೊಂದರೆ. ಹಾಗಂತ ಕೊರೋನಾ ಯಾವಾಗ ದೂರವಾಗುತ್ತೆ ಅನ್ನೋ ಸ್ಪಷ್ಟತೆಯೂ ಇಲ್ಲ. ಇದೇ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸೋದಷ್ಟೇ ಈಗ ಪ್ರತಿಯೊಬ್ಬರಿಗೂ ಉಳಿದಿರೋ ಆಯ್ಕೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.